ಇಲ್ಲ ಕೇಂದ್ರದ ನಾಯಕರು ಖರ್ಗೆ ಇದೆ, ನಾನು ಹೇಳ್ತಾ ಇರೋದು ಮರಿ ಖರ್ಗೆ ಅಲ್ಲ, ದೊಡ್ಡ ಖರ್ಗೆ ಅವರನ್ನು ಡಿಕ್ಲೇರ್ ಮಾಡಿ ಹೋಗ್ಬೋದಾಯ್ತು. ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅವರು, ಎಲ್ಲ ಕಡೆ ಏನಿದೆ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅಂದರೆ ಸುಪ್ರೀಂ ಅವರೇ. ಅವ್ರು ಹೇಳ್ತಾರೆ ನನಗೇನು ಗೊತ್ತಿಲ್ಲ, ನನಗೇನು ಸಂಬಂಧ ಇಲ್ಲ, ನಾನು ಕೇಳಬೇಡ್ರಿ. ಪ್ರೆಸ್ ಮೀಟಲ್ಲಿ ಹೇಳಿರೋದು, ನಾನು ಕೇಳಬೇಡ್ರಿ, ನೀವು ಯಾಕೆ ಮಾಧ್ಯಮದವ್ರು ಇಲ್ಲಿ ಬಂದು ಸುಮ್ಮನೆ ಸಮಯ ಹಾಳು ಮಾಡ್ಕೊಂತ ಇದ್ದೀರಾ, ನನಗೂ ಸಮಯ ಹಾಳಾಗ್ತಾ ಇದೆ, ನಿಮಗೂ. ಒಬ್ಬ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಗೊಂದಲ ಆಗಿ ಯಾರು ರಾಜ್ಯದ ಮುಖ್ಯಮಂತ್ರಿ ಅಂತ ಅತಂತ್ರ ಸ್ಥಿತಿ ಇದ್ದಾಗ ಡೈರೆಕ್ಟಾಗಿ ಹೇಳ್ಬೇಕಾಯಿತು. ನಾವು CLP ಲೀಡ್ರು ಎಲೆಕ್ಟ್ ಮಾಡಿದ್ದೀರಿ, ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ. ಅವ್ರ ಬಾಯಲ್ಲಿ ಬಂದೇ ಇಲ್ಲ ಇದುವರೆಗೂ. ಅವ್ರ ಬಾಯಲ್ಲಿ ಅವ್ರ ಮನಸ್ಸಲ್ಲೂ ಏನೋ ಅನಿಸ್ಬಿಟ್ಟಿರ್ಬೇಕು. ಇವರಿಬ್ಬರು ಜಗಳದಾಗ ನಾನೇನಾನ ಮುಖ್ಯಮಂತ್ರಿ ಆಗ್ಬಿಡ್ಬೋದಾ? ಭಾಳ ದಿನದ ಕನಸು ಅವ್ರದ್ದು. ಕಲ್ಚೊಳ್ರೆ ಕನಸಲ್ವ ಅವ್ರದ್ದು? ಕನಸು ನಾನೇನು ಆಗ್ಬೋದಾ ಅಂತ ಇರ್ಬೋದನ್ನು ಮೋಸ್ಟ್ಲಿ. ಅವ್ರು ಧೈರ್ಯವಾಗಿ ಹೇಳ್ಬೇಕಾಯ್ತು. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಇದು ನ್ಯಾಷನಲ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, AICC ಧೈರ್ಯವಾಗಿ ಹೇಳ್ಬೋದಾಯಿತು. DK ಶಿವಕುಮಾರ್ ಅಂದರು ಧೈರ್ಯವಾಗಿ ಹೇಳ್ಬೋದಾಯಿತು, ಇಲ್ಲ ಸಿದ್ದರಾಮಯ್ಯ ಅಂದರು ಧೈರ್ಯವಾಗಿ ಹೇಳ್ಬೋದಾಯಿತು. ಅದನ್ನು ಹೇಳಿದೆ ಮಾಧ್ಯಮದವ್ರಿಗೆ ನಿಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡೋದಂತೀರಾ ಅಂತ. ಇನ್ನೊಂದು ಕಡೆ DK ಶಿವಕುಮಾರ್ ಮಾಧ್ಯಮದವ್ರ ಮೇಲೆಲ್ಲ ಕೇಸ್ ಹಾಕ್ತೀನಿ ಅಂತ ಅವರು ಮಾಧ್ಯಮದವ್ರಿಗೆ ರೋಪ್ ಹಾಕ್ತಾರೆ. ಆದರೆ ಇಡೀ ಸರ್ಕಾರ ಒಂಥರ ಫ್ರಸ್ಟ್ರೇಷನ್ ಔಟಿದೆ. ಅವ್ರಿಗೇನು ಅರ್ಥ ಆಗ್ತಾ ಇಲ್ಲ. ಮತ್ತು MLAಗಳೆಲ್ಲ ಮಂತ್ರಿ ಆಗಬೇಕು ಅಂತ ಹೊರಟವ್ರು. 136 ಜನನೂ ಮಂತ್ರಿ. ಅದ್ಯಾವುದೋ ಮೊದಲು ಆಂಧ್ರದಲ್ಲಿ ಒಂದು ಆಗಿತ್ತಲ್ಲ, ಎಲ್ಲರೂ ಉಪಮುಖ್ಯಮಂತ್ರಿಗಳು, ಪಿಕ್ಚರ್ ಬಂದಿತ್ತು ಯಾವುದೋ ಒಂದು, ಹಾಗೆ ಎಲ್ಲರೂ ಹೊರಟ್ಬಿಟ್ಟವ್ರು. ಈಗೂ ಏನೋ ನಡೀತಾ ಇರೋದು 6 ಜನ ಉಪಮುಖ್ಯಮಂತ್ರಿಗಳು ಏನೋ ಅಂತ ನಡೀತಾ ಇದೆ. ನಿಮ್ಮ ಜಿಲ್ಲೆಗೂ ಒಂದು 2-3 ಸಿಕ್ಬೋದನ್ನು. 6 ಜನ ಉಪಮುಖ್ಯಮಂತ್ರಿಗಳಿಗೆ ಟವಲ್ ಹಾಕ್ಕೊಂಡವ್ರೆ. ಈಗ ಪರಮೇಶ್ವರ್ ನಾನೇ ಮುಖ್ಯಮಂತ್ರಿ ಅಂತಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೇ ಇರೋ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಇದರ ವಿರುದ್ಧ ರೈತ ಚಳುವಳಿಯನ್ನು ನಾವು ಮಾಡ್ತಾಯಿದ್ದೀರಿ. ರೈತರಿಗೆ ಸರಿಯಾದಂಥ ಬೆಲೆ ಸಿಗಬೇಕು. ಬಗರ್ಹುಕುಂ ಸಾಗುವಳಿ ಜಮೀನೇನಿದೆ ಅದನ್ನು ಇದುವರೆಗೂ ಕೊಡ್ತಾನೇ ಇಲ್ಲ. ಅದು ಅವ್ರಿಗೆ ಸಿಗಬೇಕು. ಬಗರ್ಹುಕುಂ ಸಾಗುವಳಿ ಜಮೀನು ಸಿಗಬೇಕು. ಮತ್ತು ಬೆಳೆ ಹಾನಿ ಏನಾಗಿದೆ ಅದು ಕೂಡಲೇ ಪರಿಹಾರವನ್ನು ಬಿಡುಗಡೆ ಮಾಡಬೇಕು. ಈ ಉದ್ದೇಶ ಇಟ್ಕೊಂಡು ನಾವು ರೈತ ಒಂದು ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ರಿ. ನಮ್ಮೆಲ್ಲ ರಾಜ್ಯದ ಪ್ರಮುಖ ನಾಯಕರು ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಭಾಗವಹಿಸಿ ಹೋರಾಟವನ್ನು ನಾವು ಮಾಡ್ತೀವಿ. ಇಲ್ಲ ಕೇಂದ್ರದ ನಾಯಕರು ಖರ್ಗೆ ಇದೆ, ನಾನು ಹೇಳ್ತಾ ಇರೋದು ಮರಿ ಖರ್ಗೆ ಅಲ್ಲ, ದೊಡ್ಡ ಖರ್ಗೆ ಅವರನ್ನು ಡಿಕ್ಲೇರ್ ಮಾಡಿ ಹೋಗ್ಬೋದಾಯಿತು. ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅವರು.